ಇದು ನನ್ನ ಫಾರ್ಮಲ್ಲಿ 20ನೇ ಬ್ಯಾಚು. 20ನೇ ಬ್ಯಾಚ್ ನಾಟಿ ಕೋಳಿ ಹ್ಯಾಚಿಂಗ್ ಆಗಿರೋದು ನೋಡ್ತಿರ್ಬೋದು. ಇದು 21ನೇ ಬ್ಯಾಚು. ಇವಾಗ 2 ಮರಿ ಆಗ್ತಾಯಿದೆ. ಹಾಯ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮ್ 24. ಇವಾಗ ತುಂಬ ಜನ ಕಮೆಂಟ್ ಮಾಡ್ತೀರಿ, ತುಂಬ ಜನ ಕ್ವಶನ್ಸು, ತುಂಬ ಜನ ಕುತೂಹಲ. ಈ 21 ದಿನ ಆದಮೇಲೆ ಕೋಳಿ ಮರಿ ಆದಮೇಲೆ ಅದಕ್ಕೇನು ಫುಡ್ ಹಾಕ್ತೀರಾ, ಯಾವ ರೀತಿಯಿಂದ ನೋಡ್ಕೋತೀರ ಅಂತ ಕೇಳ್ತೀರಿ. ಬನ್ನಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ. ನೀವು ನೋಡ್ತಿರ್ಬೋದು ಇವಾಗ ನಮ್ಮ ಕೋಳಿಗಳು ಎಲ್ಲ ಇದು ಚಿಕ್ಕ ಮನೆ. ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು. ಮನೆ ತುಂಬ ಯಾವುದು ಚೆನ್ನಾಗಿಲ್ಲ, ನೀಟಿಲ್ಲ, ಕ್ಲೀನ್ ಇಲ್ಲ. ಸೊ ಕೋಳಿ ಇದ್ಮೇಲೆ ಕ್ಲೀನ್ ಜಾಸ್ತಿ ಇರಲ್ಲ, ಎಲ್ಲ ಅಲ್ಲೇ ಕಸಲ್ಲ ಬಿದ್ದಿರುತ್ತೆ. ಆವಾಗ ಕ್ಲೀನ್ ಮಾಡ್ತಿರ್ಬೇಕು, ಕ್ಲೀನ್ ಮಾಡಿಲ್ಲ. ಬನ್ನಿ ಇವಾಗ ನೀವು ಆಲ್ರೆಡಿ ಕೋಳಿ ಅದನ್ನು ಲಾಸ್ಟ್ ಟೈಮ್ ನೋಡಿದ್ದೀರಾ. 18ನೇ ಮತ್ತು 19ನೇ ಬ್ಯಾಚ್ ನೋಡಿದ್ದೀರಾ. ಇದೇ ಅದು 18ನೇ ಬ್ಯಾಚು ಮತ್ತು ಆ ಕಡೆ ಪಕ್ಕದ 19ನೇ ಬ್ಯಾಚ್ ಇದೆ, ತೋರಿಸ್ತೀನಿ. ನೋಡ್ತಿರ್ಬೋದು ಆಲ್ರೆಡಿ ಒಂದು ಕೋಳಿ ಸತ್ತೋಗಿದೆ, ಮರಿ ಸೈಜ್ ಕೊಟ್ಟೈತೆ. ಏನಕ್ಕೆ ಜಂಪ್ ಇಲ್ಲಿಂದ ಹತ್ತಿ ಜಂಪ್ ಮಾಡುತ್ತೆ. 3 ದಿನ ಆದಮೇಲೆ ಸಪ್ರೇಟ್ ಬಿಡಬೇಕಿತ್ತು, ನಾನು ಬಿಟ್ಟಿಲ್ಲ. ಸತ್ತೋಗಿದೆ ನೋಡಿ, ತೆಗೆದುಬಿಡಿ. ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ, ನೋಡ್ತಿರ್ಬೋದು 10 9 ಐತೆ. ನೋಡಿ ಅಲ್ಲಿ ಕೋಳಿ ಶೆಲ್ಲು ಒಂದು ಬಿಟ್ಟಿಲ್ಲ, ಎಲ್ಲ ತಿನ್ಕೊಂಡಿದೆ. ಈ ಕಡೆ ಬನ್ನಿ ತೋರಿಸ್ತೀನಿ. ಈ ಕಡೆ ಇದು 19ನೇ ಬ್ಯಾಚು ನೋಡ್ತಿರ್ಬೋದು. ಇಲ್ಲೂ ಕೂಡ ನೋಡಿ ಕೋಳಿ ಶೆಲ್ಲಲ್ಲಿ ಹೆಂಗೆ ಹೊಡೆದಾಗಿದೆ. 13 ಮರಿ ಚೆನ್ನಾಗಿದೆ, ಏನೂ ಆಗಿಲ್ಲ ಸದ್ಯಕ್ಕೆ. ಇವಾಗ ನಾನು ಯೂಸ್ ಮಾಡೋ ಫುಡ್ ಯಾವುದು ಗೊತ್ತಾ? ರಾಗಿ ಮರುಗಳಿಗೆ. ನೋಡ್ತಿರ್ಬೋದು ಇವಾಗ ನೋಡಿ, ಇದೇ ರಾಗಿ. ಇದು ಸೊಸೈಟಿಲಿ ಸಿಗುತ್ತೆ, ಎಲ್ಲಿ ಬೇಕಾದ್ರೆ ಸಿಗುತ್ತೆ ರಾಗಿ ಮತ್ತು ಅಕ್ಕಿನೂ ಚೂಸ್ ಮಾಡ್ತೀನಿ. ನೋಡ್ತಿರ್ಬೋದು ಹಾಕಿದ ತಕ್ಷಣ ಹೆಂಗೆ ತಿಂತಿದೆ, ಹೆಂಗೆ ಇವಾಗ ನೋಡ್ಕೊಳ್ಳಿ, ಹೆಂಗೆ ಕೆರೆದು ಬಿಟ್ಬಿಡುತ್ತೆ ಹಂಗೆ ಮರುಗಳಿಗೆ. ಅಲ್ಲೇ ರೂಢಿಯಾಗಬೇಕು ಕೆರೆ ಇರೋದು, ಅದಕ್ಕೆ ನೋಡಿ ಅಲ್ಲಿ ಕೆರೀತಾ ಇದ್ರ ಹಾಕ್ಬಿಡ್ತೀನಿ, ಒಳ್ಳೆ ಹಾಕ್ಬಿಟ್ಬಿಡ್ತೀನಿ. ಬಟ್ ಇವತ್ತೇನು ಮಾಡ್ತೀನಿ ಅಂದರೆ ಈ ಕೋಳಿನ ಸಪ್ರೇಟ್ ಚೇಂಜ್ ಮಾಡ್ತೀನಿ. ಏನಕ್ಕೆ ಅಂದರೆ ಇವಾಗ ಮೇಕೆ ಎಗ್ರಿ ಬೀಳುತ್ತಲ್ಲ, ಅವಾಗ ಮರಿ ಸಿಕ್ತಾಗ ಸ್ವಲ್ಪ ಸಾಯಿಸ್ಬಿಡುತ್ತೆ. ಅದಕ್ಕೆ ಒಂದು 3 ದಿನ ಆಲ್ರೆಡಿ, ಇವಾಗ 3 ದಿನ ಆಗಿದೆ ಮರಿ ಮಾಡಿ. 3 ದಿನ ಆದಮೇಲೆ ಇದು ತೆಗೆದು ಬೇರೆ ಕಡೆ ಬಿಡ್ತೀನಿ. ಈಗ ಬೇರೆ ಕಡೆ ಪಂಜರ ಗಿಂಜರಲ್ಲಿ ಬಿಡ್ಕೋತೀನಿ. ನೋಡ್ತಿರ್ಬೋದು ನೀವು. ಇದು 18 ಮತ್ತು 19ನೇ ಬ್ಯಾಚು. ಬನ್ನಿ ಹಂಗೆ ಇಲ್ಲಿ ಬೇರೆ ಕಡೆ ಇನ್ನೊಂದು ಕೂರಿಸಿ ನೋಡಿ. ಇಲ್ಲಿ 21ನೇ ಬ್ಯಾಚ್ದಿದು, ಅದು ಕೂರ ಇಲ್ಲೆಲ್ಲ ಕೂರಿಸಿದ್ದೀನಿ. ಸೊ ಇಲ್ಲಿ 20ನೇ ಬ್ಯಾಚ್ದು ಕೂರಿಸಿದ್ದೀನಿ ನೋಡಿ. ಮರಿಯಾಗಿದೆ, ಮರಿ ಮಾಡಿರ್ಬೇಕು ಅನ್ಕೋತೀನಿ. ಅವು ಆಯ್ತು, ಮರಿ ಮೊಟ್ಟೆಲ್ಲ ಹೊಡೆದಿದೆ ಅಂದರೆ ಮರಿ ಪಕ್ಕ ಆಗಿದೆ. ಸೊ ನೋಡಿ ಎತ್ತಿತೀನಿ, ನೋಡೋದು ಕಚ್ತಿದೆ, ಬಿಡೋದಿಲ್ಲ. ನೋಡಿ ಮರಿಗಳು ಇವಾಗೆಲ್ಲ ಮರಿ ಆಗ್ತಿದೆ. ಮರಿ ಹೊಡೆದು ಇವಾಗ 2 ಡೇಸ್ ನೆನ್ನೆ ಎಲ್ಲ ಮರಿ ಆಗೈತೆ. ನೋಡ್ತಿರ್ಬೋದು ನೀವು. 7 ಮರಿ ಮಾಡೈತೆ ಇವಾಗ ಸದ್ಯಕ್ಕೆ. 13 ಮೊಟ್ಟೆ ಕೂರಿಸ್ತೀನಿ, ಅದು 7 ಮರಿ ಮಾಡೈತೆ. ನೆಕ್ಸ್ಟು ಇನ್ನು ಮಿಕ್ಕಿದು ಇನ್ನು 5 ಮೊಟ್ಟೆ ಐತೆ ನೋಡಿ. ಎಳ್ಕೊತೈತಿ ಮೊಟ್ಟೆ, ಹಂಗೆ ಎಳ್ಕೊತೈತೆ ಅಂದರೆ ಪಕ್ಕ ಅದು ಮರಿ ಆಗುತ್ತೆ. ಶೆಲ್ಲು ನೋಡ್ಕೋಬೇಕು ಅದನ್ನು. ಈಗ ನೋಡಿ ಮರಿಗಳು ಎಲ್ಲ ಹೂ ಮರಿಗಳು 7 ಇದೆ ಕರೆಕ್ಟಾಗಿ. 7 ಮರಿ ಮಾಡಿದ್ದೆ ಸಾಕು. 10 ಮರಿ ಮಾಡಿದ್ರೆ 13ರಲ್ಲಿ 10 ಮರಿ ಮಾಡಿದ್ರೆ ಸಾಕು. ನೋಡಿ ಎಲ್ಲ 18ನೇ ಬ್ಯಾಚು ಸಪ್ರೇಟ್ ಬಿಟ್ಕೊಂಡಿದ್ದೀನಿ. ಅದು 9 10ರಲ್ಲಿ ಒಂದು ಸತ ಇನ್ನು 9 ಇತ್ತಲ್ಲ, ಅದನ್ನು ಈ ಥರ ಪಂಜರ ಇರುತ್ತೆ, ಸಿಗುತ್ತೆ ಎಲ್ಲಿ ಬೇಕಾಗಿರುತ್ತೆ ಪಂಜರ. ಆ ಪಂಜರದೊಳಗಡೆ 1 ವೀಕು ಕೌಚಾಕಿ, ಅಂದರೆ ಆಚೆ ಬಿಟ್ಮೇಲೆ ಮತ್ತೆ ಅದನ್ನು ಆಲ್ಮೋಸ್ಟ್ ಅವ್ರ ಪಂಜರದೊಳಗೆ ಕೌಚಾಕಿ. ಏನಕ್ಕೆ ಬೇರೆ ಕೋಳಿ ಬಂದು ಯಾವುದು ಕೂಡ ಕಚ್ಚಿ ಸಾಯಿಸಲ್ಲ. ಸೊ 1 ವೀಕ್ ಅವು ಮರಿಗಳು ಸಪ್ರೇಟಾಗಿ ಮೇಯೋ ಥರ, ಯಾವುದು ತಾಯಿ ಬಿಟ್ಟು ಸ್ವಲ್ಪ ಮೇಯೋ ಥರ ಆಗಬೇಕು. ನೋಡ್ತಿರ್ಬೋದು ನೀವು. ಇದು 20ನೇ ಬ್ಯಾಚ್ ಮರಿನೇ ನೋಡಿ. ಕೋಳಿ ಹೆಂಗೆ ಕಚ್ತಿದೆ ನೋಡಿ. ಇವಾಗ ಮೊಟ್ಟೆ ಅದು ಕೂಡ ಮರಿ ಆಗ್ತಿದ್ದೆ. ಇನ್ನು ನಾಳೆ ಹೇಳಿದ್ರೆ ಫುಲ್ ಮರಿ ಆಗ್ಬಿಡುತ್ತೆ ನೋಡಿ. ಹಿಡ್ಕೊಳಗೆ ಬಿಡಲ್ಲ, ಕಚ್ತಿರುತ್ತೆ. ಅದರ ಶೆಲ್ಲಲ್ಲಿ ಎತ್ಬಿಡಿ. ಅದು ಎತ್ಬಿಟ್ಟಿದ್ರೆ ಪುಡಿ ಮಾಡಾಕಿ. ಏನಕ್ಕೆ ಅದು ಚುಚ್ಚುತ್ತೆ ಮರಿಗಳಿಗೆ, ಕೂತ್ಕೊಂಡಾಗ ಸತ್ತೋಗುತ್ತೆ ಚುಚ್ಚಾಗ. ಪುಡಿ ಮಾಡಾಕ್ತಾಗ ತಿನ್ಕೊಳ್ಳುತ್ತೆ ಕೋಳಿ. ಅದು ತುಂಬ ಪ್ರೋಟೀನ್ ಇದೆ ಅದರಲ್ಲಿ, ವಿಟಮಿನ್ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಆ ಶೆಲ್ಲಲ್ಲಿ ಮರಿಗಳು ತಿನ್ನುತ್ತೆ, ಅದನ್ನೇ ತಿನ್ನೋದು ಜಾಸ್ತಿ. ನೋಡ್ತಿರ್ಬೋದು. ಇದು ನಾನು ಕೂರಿಸೋ ಸೆಟಪ್. ಇಲ್ಲಿ ನೋಡಿ, ಇದು 21ನೇ ಬ್ಯಾಚು. ಇವಾಗ ನೋಡಿದ್ದೀನಿ ಹಿಂದೆ 20ನೇ ಬ್ಯಾಚು, ಇದು 20ನೇ ಬ್ಯಾಚು. ಇವಾಗ ಜಸ್ಟ್ ಮರಿ ಹೊಡೆದಿದೆ ನೋಡಿ. ಮೊಟ್ಟೆಯಿಂದ ಈಚೆ ಬಂದಿದೆ, ಮೊಟ್ಟೆಯಿಂದ ಈಚೆ ಬರ್ತೈತೆ ಸಣ್ಣದು. ಸೊ 2 ಮರಿ ಮಾಡೈತೆ, 2 ಕಾಣಿಸುತ್ತೆ. ಇದನ್ನ ಎತ್ತಲ್ಲ ಜಾಸ್ತಿ. ಮತ್ತು ಏನು 20ನೇದೆ ನಾನು ಮಾಡಿರೋ ಗುಡು ಚಿಕ್ಕದು 20ನೇ ಬ್ಯಾಚ್. ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ನಾಟಿ ಕೋಳಿ ಲವರ್ಸ್ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್.